ಬೆಂಗಳೂರಿನಲ್ಲಿ ಕ್ರೈಮ್ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ, ಬದಲಾಗಿ ಹೆಚ್ಚಾಗ್ತಾ ಇದೆ. ಇನ್ಫ್ಯಾಕ್ಟ್ ಪಾತಕ ಲೋಕದಲ್ಲಿ ಕೊಂಚ ಮಟ್ಟಿಗೆ ಹೆಸರು ಮಾಡಿದವರು ಕೂಡ ಅದೊಂದು ಮಾತಿದೆಯಲ್ವಾ, ಪಾತಕ ಲೋಕದಲ್ಲಿ ಹೆಸರು ಮಾಡಿದವರು ಬೀದಿ ಹೆಣ ಆಗ್ತಾರೆ ಅಂತ. ಅದೇ ರೀತಿ ಒಬ್ಬ ರೌಡಿ ಶೀಟರ್ನ ಬರ್ಬರ ಹತ್ಯೆಯಾಗಿದೆ. ಶಬೀರ್ ಕೊಲೆಯಾದಂತಹ ರೌಡಿ ಶೀಟರು 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬಂಡೇಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಬೆಳಕಿಗೆ ಆಗಿರೋದು ಕೂಡ ಮಂಗಮ್ಮನ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ. ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ದುಷ್ಕರ್ಮಿಗಳು ಕೊಲೆ ಮಾಡಿರೋದ್ರ ಮಾಹಿತಿ ಸಿಗ್ತಾ ಇದೆ. ಘಟನಾ ಸ್ಥಳಕ್ಕೆ ಬಂಡೇಪಾಳ್ಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. 2 ದಿನಗಳ ಹಿಂದೆ ಆಗಿರುವಂತಹ ಘಟನೆ. ಯಾರು ದುಷ್ಕರ್ಮಿಗಳು ಅನ್ನೋದು ಗೊತ್ತಾಗ್ತಾ ಇಲ್ಲ, ಬಟ್ ಹಿಂದೆ ದ್ವೇಷ ಇತ್ತು ದುಷ್ಕರ್ಮಿಗಳಿಗೂ ಮತ್ತು ಕೊಲೆಯಾದಂತಹ ರೌಡಿ ಶೀಟರ್ ಶಬ್ಬೀರ್ಗೂ. ಅದು ವೈಯಕ್ತಿಕ ದ್ವೇಷವೋ, ಹಣಕಾಸಿನ ದ್ವೇಷವೋ, ಅಥವಾ ರೌಡಿಸಮ್ ಫೀಲ್ಡಲ್ಲಿ ನಾವು ಹವಾ ಕ್ರಿಯೇಟ್ ಮಾಡಬೇಕು, ಒಬ್ಬನ ಹೆಸರು ಮಾಡಿದವನನ್ನು ಹೊಡೆದ್ರೆ ನಾವು ಹೆಸರು ಗಳಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ದುರಾಲೋಚನೆ ಇಟ್ಕೊಂಡು ದುಷ್ಕರ್ಮಿಗಳು ಹಿಂಗೆ ಅಂತ್ಯ ಮಾಡಿದ್ರು ಗೊತ್ತಿಲ್ಲ. ಅದು ಇನ್ನೂ ಕೂಡ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿರೋದ್ರಿಂದ ಪೂರ್ತಿ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಶಬೀರ್ ಕೊಲೆಯಾದಂತಹ ವ್ಯಕ್ತಿ, ಆ ವ್ಯಕ್ತಿಯ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಮತ್ತು ಇಡೀ ಪ್ರಕರಣದ ತನಿಖೆಯನ್ನು ಬಂಡೇಪಾಳ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆಲ್ಲ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ರು, ಒಂದಷ್ಟು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಡೆತ್ ಆಯಿತು ಅನ್ನೋದೆಲ್ಲ ಬೇಕಲ್ವಾ. ಸೊ ಹೀಗಾಗಿ ಆತ ಬಳಸ್ತಾ ಇದ್ದ ಕಾರು ಮತ್ತು ಆ ಜಾಗವನ್ನು ಸೀಲ್ ಆಫ್ ಮಾಡಿ ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿದ್ದಾರೆ ತಿಳಿದು ಬರ್ತಾ ಇದೆ. ಶಬ್ಬೀರ್ ರೌಡಿ ಶೀಟರ್ ಆಗಿದ್ದ, ಅಂದರೆ ಆತ ಒಬ್ಬ ಹೆಬಿಚುವಲ್ ಅಫೆಂಡರ್ ಅಂತ ಗೊತ್ತಾಗ್ತಿದೆ. ಯಾವ್ಯಾವ ಪ್ರಕರಣದಲ್ಲಿ ಹೆಬಿಚುವಲ್ ಅಫೆಂಡರ್ ಅನ್ನೋದು ಸಹಜವಾಗಿ ಸಮಾಜದಲ್ಲಿ ಶಾಂತಿ ಭಂಗ ಅದು ಇದು ಅಂತೆಲ್ಲ ಸೆಕ್ಷನ್ಸ್ ಇರ್ತವೆ.